ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಹೋದ್ ಸೆಷನ್ ಅಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ನಾವು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಈಗ ಮುಂದೆ ಬರೋ ಕ್ಲಾಸ್ಗಳಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಈ ಕಾನ್ವರ್ಸೇಷನ್ ಸಂಬಂಧವಾಗಿರೋ ರಿಲೇಟೆಡ್ ಆಗಿರೋ ಟಾಪಿಕ್ಸ್ನ, ಅಂದ್ರೆ ಹೇಗ್ ಒಬ್ಬರ ಹತ್ರ ಮಾತಾಡುವಾಗ ಪೊಲೈಟ್ ಆಗಿ ಹೇಗ್ ರಿಪ್ಲೈ ಕೊಡೋದು, ಆ ಅಕ್ಸೆಪ್ಟೆನ್ಸು, ಸೆಲ್ಫ್ ಎಕ್ಸ್ಪ್ರೆಷನ್ಸ್, ಇಂತಹ ಟಾಪಿಕ್ಸ್ ಎಲ್ಲ ಈಗ ಇನಿ ಬರೋ ಕ್ಲಾಸಲ್ಲಿ ನಾವು ನೋಡೋಣ. ಆಯ್ತಾ? ಇವೆಲ್ಲ ನೋಡೋಕ್ ಮುಂಚೆ ಒಂದ್ ಸಣ್ಣ ಪುಟ್ಟ ಥಾಟ್ ನಾನು ಬೋರ್ಡಲ್ಲಿ ಬರ್ದಿದ್ದೀನಿ, ಅದ್ರದ್ದು ಅರ್ಥ ಏನಂತ ನಾವು ತಿಳ್ಕೊಂಡ್ಬಿಡೋಣ. ನೆವರ್ ಡ್ರೀಮ್ ಅಬೌಟ್ ಸಕ್ಸಸ್. ನೆವರ್ ಡ್ರೀಮ್ ಅಬೌಟ್ ಸಕ್ಸಸ್. ವರ್ಕ್ ಫಾರ್ ಇಟ್. ನಾನು ಒಂದು ವಿಷಯದಲ್ಲಿ ಗೆಲ್ಬೇಕು, ನಾನೇ ಗೆಲ್ಬೇಕು ಅನ್ನೋ ಥಾಟ್ಗಿಂತ ಅದನ್ನ ಹೇಗ್ ನಾವು ಅಚೀವ್ ಮಾಡ್ಬೇಕು, ಅದಕ್ಕೆ ತಕ್ಕಂತಿರೋ ಕೆಲಸ ನಾವು ಮಾಡಿದ್ರೇನೆ ಡೆಫಿನೆಟ್ಲಿ ಸಕ್ಸಸ್ ವಿಲ್ ಬಿ ಆರ್ಸ್. ಯಶಸ್ಸಿನ ಬಗ್ಗೆ ಕನಸು ಕಾಡಬೇಡಿ. ಯಶಸ್ಸಿನ ಬಗ್ಗೆ ಕನಸು ಕಾಣಬೇಡಿ. ಅದಕ್ಕಾಗಿ ಶ್ರಮಿಸಿ. ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಬೇಕೋ, ಎಷ್ಟು ಕಠಿಣವಾಗಿರೋ ಎಫರ್ಟ್ಸ್ ನಾವು ಹಾಕಬೇಕೋ ಅದನ್ನ ನಾವು ಹಾಕಿದ್ರೇನೆ ನಮಗೆ ಯಶಸ್ಸು ಅದಕ್ಕಿಂತ ಹೆಚ್ಚಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ನಮಗೆ ಬಂದೇ ಬರುತ್ತೆ. ಸೊ ನೆವರ್ ಡ್ರೀಮ್ ಅಬೌಟ್ ಸಕ್ಸಸ್, ಯು ವರ್ಕ್ ಫಾರ್ ಇಟ್. ಓಕೆ, ಫೈನ್. ವಿತ್ ದಟ್ ಗುಡ್ ನೋಟ್ ವಿ ವಿಲ್ ಸ್ಟಾರ್ಟ್ ಟುಡೇ ಸೆಷನ್. ನಾನು ಆಲ್ರೆಡಿ ಹೇಳಿದಂಗೆ ಇನಿ ಬರೋ ಕ್ಲಾಸ್ಗಳಲ್ಲಿ ಒಂದು ನಿಮಿಷ, ಈ ಗ್ರೀಟಿಂಗ್ಸು ಮತ್ತೆ ಸೆಲ್ಫ್ ಎಕ್ಸ್ಪ್ರೆಷನ್, ಒಬ್ರ ಹತ್ರ ಒಂದು ಇನ್ಫಾರ್ಮೇಶನ್ ನ ಕೇಳಿ ತಿಳಿಸ್ಕೊಬೇಕಂದ್ರೆ ಹೇಗೆ ಕೇಳ್ಬೋದು, ಇವೆಲ್ಲ ನಾವು ನೋಡಿ ತಿಳ್ಕೊಳ್ಳೋಣ. ಆಯ್ತಾ? ಒಂದ್ ನಿಮಿಷ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಸ್ಕ್ರೀನ್ ಕಾಣಿಸ್ತಿದ್ಯಾ ಅಂತ ನನ್ ಮಾತ್ರ ಹೇಳಿ, ನಾನು ಸ್ಕ್ರೀನ್ ನೋಡಿದಾದ್ಮೇಲೆ. ಈಗ ಒಬ್ರ ಹತ್ರ ಮಾತಾಡ್ತಿದ್ದೀರಾ, ಫಸ್ಟ್ ಟೈಮ್ ಅಂದ್ರೆ ತುಂಬಾ ದಿನಗಳ ಆದ್ಮೇಲೆ ಮಾತಾಡ್ತಿದ್ದೀರಾ, ಅವ್ರನ್ನ ಫಸ್ಟ್ ನಾವು ಗ್ರೀಟ್ ಮಾಡ್ಬೇಕಲ್ಲ. ಹೇಗಿದ್ದೀರಾ, ಹೆಂಗಿದ್ದೀರಾ, ಗುಡ್ ಮಾರ್ನಿಂಗ್, ಈ ತರ ವಿಷಯಗಳನ್ನ ನಾವು ಅವ್ರ ಹತ್ರ ಹೇಳ್ಬಿಟ್ಟು ಅದಾದ್ಮೇಲೆ ಏನ್ ಸಬ್ಜೆಕ್ಟ್ ಏನ್ ಬಗ್ಗೆ ಕೇಳಬೇಕೋ ನಾವು ಮಾತಾಡ್ಬೇಕು. ಡೈರೆಕ್ಟ್ ಆಗಿ ಆ ವಿಷಯದ ಬಗ್ಗೆ ಹೋಗೋಂಗಿಲ್ಲ ಅಲ್ವಾ? ಇಟ್ ಡಸಂಟ್ ಗುಡ್, ಇಟ್ ಡಸಂಟ್ ಸೌಂಡ್ ಎಥಿಕಲ್, ಆಲ್ಸೋ ಇಟ್ ಡಸಂಟ್ ಸೌಂಡ್ ಗುಡ್ ಆಸ್ ವೆಲ್. ಮೊದಲು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತಹ ವಾತಾವರಣನ ನಾವು ಕ್ರಿಯೇಟ್ ಮಾಡಾದ್ಮೇಲೆ ನಾವು ಏನ್ ತಿಳ್ಕೊಬೇಕು, ಏನ್ ವಿಷಯ ಕೇಳಬೇಕು ಅಂತ ಆಸೆ ಪಡ್ತಿದೀವೋ ಅದ್ರ ಬಗ್ಗೆ ನಾವು ಮುಂದೆ ಹೋಗ್ಬೇಕು. ಸೊ ಫಸ್ಟ್ ವಿ ನೀಡ್ ಟು ಗ್ರೀಟ್ ಒನ್ ಅನ್ ಅದರ್, ಈಚ್ ಅದರ್. ಎಸ್. ಸೊ ಇಲ್ಲಿ ಇಬ್ಬರಲ್ಲಿರೋ ಕಾನ್ವರ್ಸೇಷನ್ ಅದು ಹೇಗ್ ನಡೆಯುತ್ತೆ, ಹೇಗ್ ತಿಳ್ಕೊಳ್ತಾರೆ ಆ ವಿಷಯನ, ಅದನ್ನ ನಾನು ನೋಡೋಣ. ರಿಯಾ ಸೇಸ್, ಹಲೋ ಅನು, ಗುಡ್ ಮಾರ್ನಿಂಗ್. ಇನ್ನೊಂದು, ನಾವು ಮಾತಾಡುವಾಗ ಒಂದು ಎಕ್ಸ್ಪ್ರೆಷನ್ ಕೊಡ್ಬೇಕು. ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ಯಾ, ಈ ತರ ಮೋನೋಟೋನಸ್ ಆಗಿ ಇಲ್ಲದೆ ಒಂದ್ ಸ್ವಲ್ಪ ಎಕ್ಸ್ಪ್ರೆಷನ್ ನಾವು ಕೊಡ್ಬೇಕು. ಹೇಗಿದ್ಯಾ, ಚೆನ್ನಾಗಿದ್ಯಾ, ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀನಿ ನಿನ್ನನ್ನ, ತುಂಬಾ ದಿನ ಆಯ್ತು ನಿನ್ನನ್ನ ನೋಡಿ, ಈ ತರ ಹೇಳ್ತೀರಲ್ಲ. ದ ಕಮ್ಯುನಿಕೇಶನ್ ದಟ್ ಯು ಸ್ಪೀಕ್ ವಿತ್, ದಟ್ ಯು ಹ್ಯಾವ್ ವಿತ್ ಅನ್ ಅದರ್ ಪರ್ಸನ್ ಶುಡ್ ಹ್ಯಾವ್ ಸಮ್ ಎಕ್ಸ್ಪ್ರೆಷನ್ ಇನ್ ಇಟ್. ಅಂದ್ರೆ ಒಂಥರದ ಆ ಸಂತೋಷ ಆಗಿರ್ಲಿ, ಆ ಏನೇ ಅನ್ಕೊಳ್ತಿದ್ದೀರೋ ಆ ಎಕ್ಸ್ಪ್ರೆಷನ್ ಅಲ್ಲಿ ನಿಮ್ಮಲ್ಲಿ ಇರಬೇಕು. ಒಂದ್ ಸಂತೋಷ, ಅವೆಲ್ಲ ನೀವು ಮಾತಾಡುವಾಗ ಅದನ್ನ ತೋರಿಸ್ಬೇಕು. ಒಬ್ರು ನಮ್ಮ ಹತ್ರ ಮಾತಾಡ್ತಿದ್ರ ಅಂದ್ರೆ ಮತ್ತೆ ಅವ್ರ ಹತ್ರ ತಿರ್ಗಾ ನಾವು ಗ್ರೀಟ್ ಮಾಡ್ಬೇಕು ಅಲ್ವಾ? ವಿ ಗ್ರೀಟ್ ಅಗೇನ್ ವಿತ್ ಅದರ್ ಪರ್ಸನ್. ಅನು ಸೇಸ್ ನಾವು, ಗುಡ್ ಮಾರ್ನಿಂಗ್ ರಿಯಾ, ಹೌ ಆರ್ ಯು, ನೀನ್ ಹೇಗಿದೀಯಾ, ಗುಡ್ ಮಾರ್ನಿಂಗ್. ಮತ್ತೆ ನಾವು ಅವ್ರಿಗೆ ಗ್ರೀಟ್ ಮಾಡೋ ತರ. ಐ ಆಮ್ ಫೈನ್ ಥ್ಯಾಂಕ್ ಯು, ಹೌ ಅಬೌಟ್ ಯು, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯಾ.
ಐ ಆಮ್ ಡೂಯಿಂಗ್ ವೆಲ್, ಇಟ್ಸ್ ನೈಸ್ ಟು ಸಿ ಯು ಆಫ್ಟರ್ ದ ಹಾಲಿಡೇಸ್. ರಜೆಗಳಾದ್ಮೇಲೆ ನಾನು ನೋಡೋದು ನನ್ಗೊಂಥರ ಸಂತೋಷ ಕೊಡ್ತಿದೆ. ಇಟ್ಸ್ ನೈಸ್ ಟು ಸಿ ಯು ಆಫ್ಟರ್ ದಿ ಹಾಲಿಡೇಸ್. ಸೊ ಯು ಬಿಲ್ಡ್ ಅ ಬೇಸ್ ಬಿಫೋರ್ ಯು ಕಮ್ಯುನಿಕೇಟ್. ಎಸ್, ಐ ಮಿಸ್ಡ್ ಆರ್ ಸ್ಕೂಲ್ ಅಲಾಟ್. ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀರಾ. ಆ ತುಂಬಾ ದಿನ ಆದ್ಮೇಲೆ ನೋಡೋ ತರ ಇತ್ತಂದ್ರೆ ನಿಮ್ ಹಳೆ ನೆನಪುಗಳನ್ನ ನೀವು ತರ್ತೀರಾ ಅಲ್ವಾ. ಯು ವಿಲ್ ಬ್ರಿಂಗ್ ಬ್ಯಾಕ್ ದಿ ಮೆಮರೀಸ್ ದಟ್ ಯು ಹ್ಯಾಡ್ ವಿತ್ ಒನ್ ಅನದರ್. ಎಸ್, ಐ ಮಿಸ್ಡ್ ಆರ್ ಸ್ಕೂಲ್ ಅಲಾಟ್. ನನ್ನ ಸ್ಕೂಲ್ ನಾನು ತುಂಬಾ ಮಿಸ್ ಮಾಡಿದೆ. ಓದುವಾಗ ಎಷ್ಟು ಚೆನ್ನಾಗಿರೋ ದಿವಸಗಳೆಲ್ಲ ಇತ್ತು. ಎಷ್ಟು ಒಳ್ಳೆಯ ದಿನಗಳನ್ನ ನಾವಿಬ್ರು ಶೇರ್ ಮಾಡಿದೀವಿ. ಸೇಮ್ ಹಿಯರ್. ಡಿಡ್ ಯು ಎಂಜಾಯ್ ಯುವರ್ ವೆಕೇಶನ್? ಹೌದು, ನೀನ್ ವೆಕೇಶನ್ಗೆ ಹೋಗಿದ್ದಲ್ಲ, ನೀನ್ ಎಂಜಾಯ್ ಮಾಡ್ದ ಅಂತ ಅನು ಕೇಳ್ತಿದ್ದಾರೆ. ರಿಯಾ ಅದಕ್ಕೆ ಹೇಳ್ತಿದ್ದಾರೆ, ಎಸ್ ಐ ಡಿಡ್. ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್. ವಾಟ್ ಅಬೌಟ್ ಯು? ನಾನ್ ನನ್ನ ಅಜ್ಜಿ ತಾತನ ಹೋಗಿ ನೋಡ್ದೆ. ನಿನ್ ಹೇಗೋಯ್ತು ನಿನ್ ರಜಾ? ವಾಟ್ ಅಬೌಟ್ ಯು? ಇಲ್ಲಾಂದ್ರೆ ಹೌ ಅಬೌಟ್ ಯು? ನಿನ್ಗೆ ಹೇಗ್ ಹೋಯ್ತು? ನೀನೇನ್ ಮಾಡ್ದೆ? ಅವ್ರನ್ನ ರೆಸಿಪ್ರೊಕೇಟ್ ಮಾಡೋ ತರ ನಾವು ಮಾತಾಡ್ಬೇಕು. ನಾನ್ ಮಾತ್ರ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅವ್ರ ಹತ್ರ ಏನು ಕೇಳದೆ ಹೋಗ್ಬಾರ್ದು. ಐ ನೀಡ್ ಟು ಆನ್ಸರ್ ಇಟ್. ಆಲ್ಸೋ ಅಟ್ ದ ಸೇಮ್ ಟೈಮ್ ಐ ನೀಡ್ ಟು ರೆಸಿಪ್ರೊಕೇಟ್ ಬೈ ಆಸ್ಕಿಂಗ್ ದೆಮ್ ದಿ ಕ್ವೆಶನ್ಸ್ ಆಸ್ ವೆಲ್ ಇನ್ ಅ ಸೂಟಬಲ್ ಮ್ಯಾನರ್. ಅನು, ಐ ಸ್ಟೇಡ್ ಎಟ್ ಹೋಮ್ ಅಂಡ್ ಲರ್ನ್ಡ್ ಪೇಂಟಿಂಗ್. ನಾನೆಲ್ಲೂ ಹೋಗಿಲ್ಲ, ಮನೇಲೇ ಇದ್ಬಿಟ್ಟೆ. ಮನೇಲಿ ಇದ್ಕೊಂಡ್ಬಿಟ್ಟು ನಾನ್ ಪೇಂಟಿಂಗ್ ಮಾಡಿದೆ. ನನ್ನ ಮನೇಲಿ ಪೇಂಟಿಂಗ್ ನ ಕಲಿತೆ. ಐ ಸ್ಟೇಡ್ ಎಟ್ ಹೋಮ್ ಅಂಡ್ ಲರ್ನ್ಡ್ ಪೇಂಟಿಂಗ್. ರಿಯಾ, ದಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ಲೆಟ್ಸ್ ಟಾಕ್ ಮೋರ್ ಡ್ಯೂರಿಂಗ್ ಲಂಚ್ ಬ್ರೇಕ್. ಇದನ್ ಬಗ್ಗೆ ನಾವು ಹೆಚ್ಚಾಗಿ ಲಂಚ್ ಬ್ರೇಕ್ ಇರುವಾಗ ನಾವು ಮಾತಾಡೋಣ. ನೀನ್ ಹೇಳೋದೇನೋ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಹೊಸದಾಗಿರೋ ವಿಷಯನ ನೀನೇ ಕಲ್ತಿದ್ಯಾ. ಅದ್ರ ಬಗ್ಗೆ ಹೆಚ್ಚಾಗಿ ನಾವು ಲಂಚ್ ಬ್ರೇಕ್ ಇರುವಾಗ ಮಾತಾಡೋಣ. ಸೊ ಯು ಆರ್ ಗಿವಿಂಗ್, ಯು ಆರ್ ಇನ್ಫಾರ್ಮಿಂಗ್ ದಟ್ ಯು ವಿಲ್ ಸ್ಪೀಕ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಅಂಡ್ ಮಚ್ ಅಬೌಟ್ ಇಟ್ ಅಟ್ ಅ ಲೇಟರ್ ಪಾಯಿಂಟ್ ಆಫ್ ಟೈಮ್. ಇವಾಗ ಮಾತಾಡೋದು ಬೇಡ, ಯಾಕಂದ್ರೆ ಇವಾಗ ಕ್ಲಾಸ್ ಶುರುವಾಗುತ್ತೆ. ಆಮೇಲೆ ನಮ್ಗೆ ಸಮಯ ಸಿಗುವಾಗ ಲಂಚ್ ಬ್ರೇಕ್ ಅಲ್ಲಿ ನಾವು ಮಾತಾಡೋಣ ಅದನ್ ಬಗ್ಗೆ. ಸೊ ಯು ಆರ್ ಗಿವಿಂಗ್ ಅ ಪಾಸ್. ಅನು, ಸಿ ಯು ಇನ್ ಕ್ಲಾಸ್. ಶ್ಯೂರ್, ಸಿ ಯು ಇನ್ ಕ್ಲಾಸ್. ಖಂಡಿತವಾಗ ನಾವು ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಬಾಯ್, ಹ್ಯಾವ್ ಅ ಗ್ರೇಟ್ ಡೇ. ಸೊ ಅಲ್ಲಿಂದ ಕಾನ್ವರ್ಸೇಷನ್ ಎಂಡ್ ಆಗ್ತಿದೆ ಅಂದ್ರೆ ಹೋಗಿ ಬರ್ತೀನಿ ನಾನು, ಆಮೇಲೆ ನೋಡೋಣ. ಯು ನೀಡ್ ಟು ಬಿ ಕ್ವೈಟ್ ಪ್ಲೀಸಿಂಗ್ ವೈಲ್ ಯು ಎಕ್ಸಿಟ್ ಆಸ್ ವೆಲ್. ನಾವು ಮಾತಾಡುವಾಗ ಹೇಗ್ ಪ್ರಾರಂಭದಲ್ಲಿ ಒಬ್ರಿಗೊಬ್ರು ನೋಡ್ತಿದೀವಿ, ತುಂಬಾ ದಿನ ಆದ್ಮೇಲೆ ರಜೆಗಳಾದ್ಮೇಲೆ ಭೇಟಿ ಆಗುವಾಗ ಆ ಸಂತೋಷ ಇರತ್ತಲ್ಲ, ಇಟ್ ಶುಡೆಂಟ್ ಗೆಟ್ ಎಂಡೆಡ್ ವೈಲ್ ಯು ಎಂಡ್ ದ ಕಮ್ಯುನಿಕೇಶನ್. ಯು ನೀಡ್ ಟು ಹ್ಯಾವ್ ದಟ್ ಥಾಟ್. ನಾನು ಅದಾದ್ಮೇಲೆ ಅವ್ರನ್ನ ಭೇಟಿ ಮಾಡುವಾಗಲೂ ಐ ನೀಡ್ ಟು ಕಂಟಿನ್ಯೂ ಇಟ್. ಸೊ ಐ ನೀಡ್ ಟು ಎಂಡ್ ಇನ್ ಸಚ್ ಅ ಮ್ಯಾನರ್ ದಟ್ ಇಟ್ ಕ್ರಿಯೇಟ್ಸ್ ಅ ಗುಡ್ ರ್ಯಾಪೋ ಬಿಟ್ವೀನ್ ದೆಮ್. ಬಾಯ್, ಹ್ಯಾವ್ ಅ ಗ್ರೇಟ್ ಡೇ. ಒಳ್ಳೆ ದಿನ ಆಗ್ಲಿ ನಿಮ್ಗೆ. ಅನು, ಶಿ ಸೇಸ್ ಬಾಯ್ ಅಗೇನ್. So how the communication goes? Excellent. ಸೊ ಹೇಗೆ ಹೋಯ್ತು ಆ ಕಾನ್ವರ್ಸೇಷನ್ ಅನ್ನೋದನ್ನ ನಾನು ಒಂದ್ಸತಿ ಮತ್ತೊಮ್ಮೆ ತೋರಿಸ್ತಿದ್ದೀನಿ ನಿಮ್ಗೆ. ಸೊ ದಿಸ್ ಕಮ್ಯುನಿಕೇಶನ್ ಇಸ್ ಸಮಥಿಂಗ್ ಪರ್ಟೈನಿಂಗ್ ಟು ಗ್ರೀಟಿಂಗ್. ಹೇಗೆ ಗ್ರೀಟ್ ಮಾಡ್ತಿದ್ದೀರಾ ಒಬ್ರಿಗೊಬ್ರು ಅನ್ನೋ ತರ ಇತ್ತು ಈ ಶಾರ್ಟ್ ಕಾನ್ವರ್ಸೇಷನ್. ಓಕೆ. ಇವಾಗ ನಿಮ್ ಮಿಸ್ಸನ್ನೇ ನೋಡ್ತೀರಾ, ಟೀಚರ್ನ ಕ್ಲಾಸಲ್ಲಿ ನೋಡ್ತಿದ್ದೀರಾ.
ಅಂದ್ರೆ ನಾನು ಹೋಮ್ವರ್ಕ್ ಬರ್ಬಿಟ್ಟಿದ್ದೀನಿ ಮ್ಯಾಮ್ ಅಂತ ಹೇಳಲ್ಲ ನೋಡಿದ ತಕ್ಷಣನೇ. ಹಲೋ ಮ್ಯಾಮ್, ವೆರಿ ಗುಡ್ ಮಾರ್ನಿಂಗ್, ಹೌ ಯು, ಅದನ್ನ ಕೇಳ್ಬಿಟ್ಟು ನೀವು ಏನ್ ಬಗ್ಗೆ ಮಾತಾಡ್ತಿದ್ದೀರೋ ಅದ್ರ ಬಗ್ಗೆ ಹೇಳಬೇಕು. ಇಟ್ಸ್ ನಾಟ್ ಜಸ್ಟ್ ದ ವರ್ಕ್ ಅಲೋನ್ ಯು ಆರ್ ಗೋಯಿಂಗ್ ಟು ಸ್ಪೀಕ್, ಯು ನೀಡ್ ಟು ಗ್ರೀಟ್ ಒನ್ ಅನದರ್ ದೆನ್ ಮೂವ್ ಆನ್ ಟು ದಿ ಟಾಪಿಕ್. ಓಕೆ, ಸೊ ಗ್ರೀಟಿಂಗ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಮಾತ್ರ ಇದು ಇಂಪಾರ್ಟೆಂಟ್ ಅಲ್ಲ, ಯಾರೇ ನೀವು ಭೇಟಿ ಆದ್ರೂ ಸರಿ, ಯು ನೀಡ್ ಟು ಬಿ ಹ್ಯಾವ್ ದಿಸ್ ಸ್ಮಾಲ್ ಗ್ರೀಟಿಂಗ್ಸ್ ವಿತ್ ಇನ್ ಈಚ್ ಅದರ್. ಅದಾದ್ಮೇಲೆ ಆ ಕಾನ್ವರ್ಸೇಷನ್ ನ ಮುಂದೆ ಹೋಗೋದು ಒಳ್ಳೇದಾಗುತ್ತೆ. ಇಟ್ ಸೌಂಡ್ಸ್ ಗುಡ್ ಆಸ್ ವೆಲ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಸೆಲ್ಫ್ ಎಕ್ಸ್ಪ್ರೆಷನ್ಸ್. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. So how you express while you communicate, that also plays a pivotal role, right? Self expression, what does that mean? First ಅದು ಏನದು self expression means telling others about our feelings, thoughts or ideas. ನಮ್ಮಲ್ಲಿ ಇರೋ ಒಂದು ಭಾವಗಳು ಆಗಲಿ, ಥಾಟ್ಸ್ ಆಗಲಿ, ಐಡಿಯಾಸ್, ಇದನ್ನ ಶೇರ್ ಮಾಡೋದೇ ಸೆಲ್ಫ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್ಸ್: ಐ ಫೀಲ್ ಹ್ಯಾಪಿ ಟುಡೇ, ನನ್ಗೇನೋ ಒಂಥರ ತುಂಬಾ ಸಂತೋಷವಾಗ್ತಿದೆ ಅನ್ಸ್ತಿದೆ ಇವತ್ತಿನ ದಿನ. ಐ ಫೀಲ್ ಹ್ಯಾಪಿ ಟುಡೇ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿ ಕಾಂಪಿಟಿಷನ್, ಇವತ್ತಿನ ಕಾಂಪಿಟಿಷನ್ ಇವತ್ತು ನಡೆಯುತ್ತಲ್ಲ ಆ ಕಾಂಪಿಟಿಷನ್ ಅನ್ಕೊಂಡ್ರೆ ನಂಗೇನೋ ಒಂಥರದ ಎಕ್ಸೈಟ್ಮೆಂಟ್ ಅನ್ನಲ್ಲಿದೆ. ಐ ಫೀಲ್ ನರ್ವಸ್ ಬಿಫೋರ್ ಎಕ್ಸಾಮ್ಸ್, ಎಕ್ಸಾಮ್ಸ್ ಬಂತಂದ್ರೆ ನಂಗೊಂಥರ ಒಂದು ಭಯ ಬಂದ್ಬಿಡತ್ತೆ. ಐ ಫೀಲ್ ನರ್ವಸ್. ಸಿ ದ ಸೆಂಟೆನ್ಸಸ್ ದಟ್ ವಿ ಆರ್ ಸೀಯಿಂಗ್, ಒಂದ್ರಲ್ಲಿ ನೋಡಿದ್ರೆ ಒಂದು ಆಶ್ಚರ್ಯ ಕೊಡ್ತಿದೆ, ಒಂದ್ರಲ್ಲಿ ನೋಡಿದ್ರೆ ಅ ಸಟಲ್ ಒನ್ ವೇರ್ ಇಟ್ ಇಸ್ ಯು ಆರ್ ಶೋಯಿಂಗ್ ದಟ್ ಯು ಆರ್ ಫೀಲಿಂಗ್ ಹ್ಯಾಪಿ ಟುಡೇ. One shows excitement, one shows your happiness, one sentence shows nervousness, a kind of fear that you're having within yourself. So we'll see conversation. Okay, you seeing these expressions. Okay. All right. Hi Meena, you look happy today. ನಿಮ್ ಫ್ರೆಂಡನ್ನ ನೋಡ್ತಿದ್ದೀರಾ, ಅವ್ರ ಮುಖ ನೋಡಿದ್ರೇನೆ ಗೊತ್ತಾಗ್ಬಿಡತ್ತಲ್ವಾ ನಿಮ್ಗೆ ಅವ್ರು ಒಂಥರ ಸಂತೋಷವಾಗಿದಾರ, ಏನೋ ಒಂಥರ ತೊಂದರೆ ಇದೆಯಾ ಗೊತ್ತಾಗತ್ತಲ್ಲ. ಇಲ್ಲಾಂದ್ರೆ ನೀವು ಫೋನಲ್ಲಿ ಕಾನ್ವರ್ಸೇಟ್ ಮಾಡ್ತಿದ್ದೀರಾ ಅಂದ್ರು ಅವ್ರ ಧ್ವನಿ ಇಟ್ಕೊಂಡೇ ನಿಮ್ಗೆ ಕಂಡುಹಿಡಿಯಕ್ಕಾಗತ್ತೆ. ಯೂಶಲ್ ಆಗಿ ಮಾತಾಡೋರು ಹೇಗ್ ಮಾತಾಡ್ತಾರೆ, ಡು ದೇ ಟಾಕ್ ನಾರ್ಮಲಿ ಆರ್ ಟುಡೇ ಸಮಥಿಂಗ್ ಇಸ್ ಡಿಫ್ರೆಂಟ್. ಹಾಯ್ ಮೀನಾ, ಯು ಲುಕ್ ಹ್ಯಾಪಿ ಟುಡೇ, ಇವತ್ತೇನೋ ನೀನ್ ತುಂಬಾ ಸಂತೋಷವಾಗಿ ಕಾಣಿಸ್ತಿಲ್ಲ. ಹೌದು, ನನ್ಗೆ ಇವತ್ತು ನಾನು ಡ್ರಾಯಿಂಗ್ ಕಾಂಪಿಟಿಷನ್ ನಾನು ಗೆದ್ಬಿಟ್ಟಿದ್ದೀನಿ, ಆ ಕಾರಣಕ್ಕೋಸ್ಕರ ನಾನು ತುಂಬಾ ಒಂಥರ ಎಕ್ಸೈಟ್ಮೆಂಟು, ಸಂತೋಷ ನನ್ನಲ್ಲಿದೆ. ಐ ಫೀಲ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಒನ್ ದಿ ಡ್ರಾಯಿಂಗ್ ಕಾಂಪಿಟಿಷನ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಗೆಲ್ತೀನಿ ಅಂತ, ನಾನು ಗೆದ್ಬಿಟ್ಟಿದ್ದೀನಿ. ನಂಗೊಂಥರ ಸಂತೋಷ, ಆಶ್ಚರ್ಯವಾಗ್ತಾ. ಐ ಫೀಲ್ ವೆರಿ ಎಕ್ಸೈಟೆಡ್. ಸಿ ದ ಟೋನ್ ದಟ್ ಐ ಯೂಸ್, ಐ ಫೀಲ್ ಎಕ್ಸೈಟೆಡ್ ಟುಡೇ ಬೈ ವಿನ್ನಿಂಗ್ ಇನ್ ಟುಡೇಸ್ ಡ್ರಾಯಿಂಗ್ ಕಾಂಪಿಟಿಷನ್. ಇದು ಹೇಳೋದು ಹೇಗಿದೆ, ನಾನು ಇವಾಗ ಒಂದು ಟೋನಲ್ಲಿ ಹೇಳ್ತೀನಿ, ಅದು ಹೇಗಿದೆ ಅಂತ ನೋಡಿ. ಎಸ್, ಐ ಫೀಲ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಒನ್ ದ ಡ್ರಾಯಿಂಗ್ ಕಾಂಪಿಟಿಷನ್. ನೀವು ಮಾತಾಡುವಾಗಲೇ ನಿಮ್ಮಲ್ಲಿ ಇರೋ ಆ ಸಂತೋಷ, ಆ ಆಶ್ಚರ್ಯ, ನೀವೇ ಗೆದ್ಬಿಟ್ಟಿದ್ದೀರಾ ಅನ್ನೋ ಒಂದು ಸಂತೋಷ ನಿಮ್ಮಲ್ಲಿ ಹೇಗಿದೆ ಅನ್ನೋದನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ. ದಟ್ಸ್ ವೈ ದಿಸ್ ಹೆಡರ್ ದಟ್ ವಿ ಆರ್ ಸೀಯಿಂಗ್ ಟುಡೇ, ಇಟ್ ಇಸ್ ಅಬೌಟ್ ಸೆಲ್ಫ್ ಎಕ್ಸ್ಪ್ರೆಷನ್. ನೀವು ಹೇಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಾ ಅನ್ನೋದು ಇದೆ. It's not ultimately what you're having in your mind, but how you express it also matters, right? That's great. ಹೌ ಡು ಯು ಫೀಲ್ ಅಬೌಟ್ ಇಟ್? ನಿನ್ಗೆ ಏನ್ ಅನ್ನಿಸ್ತೆ, ಹೇಗೆ ಅನ್ನಿಸ್ತಿದೆ? ನೀನ್ ಗೆದ್ಬಿಟ್ಟಿದ್ಯಾ ಕೇಳೋದಕ್ಕೆ ತುಂಬಾ ಸಂತೋಷವಾಗ್ತಿದೆ. ಹೌ ಡು ಯು ಫೀಲ್ ಅಬೌಟ್ ಇಟ್? ಎ ಆಸ್ ಬಿ, ಬಿ ಸೇಸ್, ಬಿ ಅಂದ್ರೆ ಯಾರಾದ್ರೂ ಇಟ್ಕೊಳ್ಬೋದು, ಎ ಅನು, ಬಿ ಭಾವನಾ, ಭಾವನಾ ಅಂತ ಇಟ್ಕೊಳ್ಳೋಣ. ಐ ಫೀಲ್ ಪ್ರೌಡ್ ಅಂಡ್ ಕಾನ್ಫಿಡೆಂಟ್ ನಾವು, ನನ್ಗೇನೋ ಒಂಥರದ ಹೆಮ್ಮೆ ಆಗ್ತಿದೆ, ನನ್ನ ಅನ್ಕೊಂಡ್ರೆ ನನ್ಗೆ ಹೆಮ್ಮೆ ಅನ್ನಿಸ್ತಿದೆ. ಆಲ್ಸೋ ಐ ಫೀಲ್ ಕಾನ್ಫಿಡೆಂಟ್ ನಾವು, ಓ ನನ್ಗೂ ಮಾಡಕ್ಕಾಗತ್ತೆ, ನಾನು ಗೆಲ್ತೀನಿ, ಇದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ಬೋದು, ಇನ್ನೂ ಚೆನ್ನಾಗಿರೋ ಡ್ರಾಯಿಂಗು ಮಾಡ್ಬೋದು ಅನ್ನೋ ಒಂದು ಥಾಟ್ ನನ್ನಲ್ಲಿ ಬರ್ತಿದೆ.
ಯು ರಿಯಲಿ ಡಿಸರ್ವ್ ಇಟ್. ನೀನು ಈ ಕಾಂಪಿಟಿಷನ್ ಅಲ್ಲಿ ಗೆದ್ದಿದ್ಯಲ್ಲ, ಯು ರಿಯಲಿ ಡಿಸರ್ವ್ ಇಟ್. ನೀನ್ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ ಅಂತ ನನ್ಗೆ ಗೊತ್ತು. ಇದೆಲ್ಲ ಇಲ್ಲಿ ಹೇಳ್ತಿಲ್ಲ, ಆದ್ರೆ ನಿಮ್ ಫ್ರೆಂಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅವ್ರು ಹೇಗ್ ಡ್ರಾಯಿಂಗ್ ಮಾಡ್ತಾರೆ, ಅವರಲ್ಲಿ ಇರೋ ಇಲ್ಲಿ ಕಾಂಟೆಕ್ಸ್ಟ್ ಡ್ರಾಯಿಂಗ್ ಅನ್ನೋದು. ಬೇರೆ ಏನಾದ್ರೂ ಒಂದು ಹಾಡೋ ತರ ಇರ್ಲಿ, ಬೇರೆ ಯಾವ್ದಾದ್ರು ಒಂದು ಗೇಮ್ ಅಲ್ಲಿ ಗೆದ್ದಿರ್ಬೋದು. ನಿಮ್ ಫ್ರೆಂಡ್ ಬಗ್ಗೆನೇ, ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿದಿದೆ ಅಂದ್ರೆ ಯು ನೀಡ್ ಟು ರೆಸಿಪ್ರೊಕೇಟ್ ಇನ್ ಸಚ್ ಅ ಮ್ಯಾನರ್ ದಟ್ ದೇ ಆಲ್ಸೋ ಫೀಲ್. ಆ ಗೇಮ್ ಅಲ್ಲಿ ಗೆದ್ದಿರೋದ್ ಮಾತ್ರ ಅವ್ರಿಗೆ ಒಂಥರ ಸಂತೋಷ ಕೊಡಬಾರ್ದು. ನಿಮ್ಮ ಹತ್ರ ಬಂದು ಹೇಳ್ತಿದಾರಲ್ಲ, ದಟ್ ಶುಡ್ ಆಲ್ಸೋ ರೆಸಿಪ್ರೊಕೇಟ್. ನೀವು ಅದೇ ತರ ನೀವು ಅದನ್ನ ರೆಸಿಪ್ರೊಕೇಟ್ ಮಾಡ್ಬೇಕು, ಅವ್ರನ್ನ ಹ್ಯಾಪಿಯಾಗಿ ಫೀಲ್ ಮಾಡಿಸ್ಬೇಕು ಅಲ್ವಾ. ಯು ರಿಯಲಿ ಡಿಸರ್ವ್ ಇಟ್. ಸೇಸ್ ಟು ಭಾವನಾ, ಥ್ಯಾಂಕ್ ಯು. ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ನೋಡಿ, ನೀವು ಒಂಥರ ಮೋಟಿವೇಟೆಡ್ ಆಗಿ ಮಾತಾಡಿದ್ರೆ ಅವ್ರಿಗೆ ಅದು ಇನ್ನೂ ಆಸಕ್ತಿ, ಅದನ್ನ ಇನ್ನೂ ಹೆಚ್ಚಾಗಿ ಮಾಡಬೇಕು ಅನ್ನೋ ಥಾಟ್ ಅವರಲ್ಲಿ ಬರುತ್ತೆ. ದೇ ವಿಲ್ ಡೆಫಿನೆಟ್ಲಿ ಫೀಲ್ ಮೋಟಿವೇಟೆಡ್. ಆ ಕಾರಣಕ್ಕೋಸ್ಕರನೇ ಭಾವನಾ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾಳೆ, ಥ್ಯಾಂಕ್ ಯು, ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ಇದಕ್ಕಿಂತ ಹೆಚ್ಚಾಗಿ ಇನ್ನೂ ತುಂಬಾ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಥಾಟ್ ನಲ್ಲಿ ಬರ್ತಿದೆ. ಐ ಫೀಲ್ ಮೋಟಿವೇಟೆಡ್. ಈ ಗೇಮಲ್ಲಿ ಗೆದ್ದಿರೋದು ಒಂದ್ ಕಡೆ, ನಿನ್ ಜೊತೆ ಮಾತಾಡಾದ್ಮೇಲೆ ನನ್ನಲ್ಲಿ ಇರೋ ಫೀಲಿಂಗು ಇನ್ನು ಅಂದ್ರೆ ಮೋಟಿವೇಶನ್ ಇನ್ನು ಹೆಚ್ಚಾಗ್ಬಿಟ್ಟಿದೆ. ಆ ತರ ಕಮ್ಯುನಿಕೇಟ್ ಮಾಡ್ತಿದ್ದಾರೆ. ಸೊ ದಿಸ್ ಇಸ್ ಹೌ ಅ ಕಮ್ಯುನಿಕೇಶನ್ ಶುಡ್ ಬಿ, wherein you shouldn't let the other person feel down. When a person comes and speaks to you, first you need to greet in a beautiful manner. Or greet ಮಾಡ್ತಾರೋ ಮಾಡಲು, if at all that person misses also, ಅವ್ರು ಗ್ರೀಟ್ ಮಾಡಕ್ ಬಿಟ್ಬಿಟ್ರು ಸಹ ನೀವು ಆ ಕಮ್ಯುನಿಕೇಶನ್, ಆ ಗ್ರೀಟಿಂಗ್ಸ್ ನ ತರ್ಬೋದು. ಅಂಡ್ ಇಟ್ ಮೈಟ್ ಸ್ಟ್ರೈಕ್ ದಟ್ ಪರ್ಸನ್ ಆಸ್ ವೆಲ್. ಅವರಲ್ಲೂ ಓ, ನಾನು ಮರ್ತೋಗ್ಬಿಟ್ಟಿದ್ದೀನಲ್ಲ ಅನ್ನೋ ಥಾಟ್ ಅಲ್ಲಿ ಬರುತ್ತೆ. ಅದೇ ಸಮಯ ನಿಮ್ಮ ಹತ್ರ ಒಂದು ವಿಷಯ ಹೇಳ್ತಿದಾರಂದ್ರೆ ನೀವು ಕೇಳ್ಕೋಬೇಕು. ಎಲ್ಲೋ ನೋಡ್ತಿರ್ಬಾರ್ದು, ಏನೋ ಥಿಂಕ್ ಮಾಡ್ತಿರ್ಬಾರ್ದು. ಯು ನೀಡ್ ಟು ಲಿಸನ್ ಪ್ರಾಪರ್ಲಿ ವಾಟ್ ದಿ ಅದರ್ ಪರ್ಸನ್ ಇಸ್ ಟ್ರೈಂಗ್ ಟು ಕಮ್ಯುನಿಕೇಟ್ ವಿತ್ ಯು. ಆಲ್ಸೋ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟೋನ್ ಇನ್ ವಿಚ್ ದೇ ಆರ್ ಸ್ಪೀಕಿಂಗ್. ಅವ್ರು ಮಾತಾಡುವಾಗಲೇ ಗೊತ್ತಾಗತ್ತಲ್ಲ ಅವ್ರು ಸಂತೋಷವಾಗಿದ್ರ, ಅವ್ರ ಅದೇ ಫೀಲಿಂಗ್ ಲೋ, ತುಂಬಾ ಸ್ಯಾಡ್ ಆಗಿ ಅನ್ನಿಸ್ತಿದ್ಯಾ, ಅದೇ ಫೀಲಿಂಗ್ ನರ್ವಸ್. ಯು ಗೆಟ್ ಟು ನೋ, and that too the person is very close to you. You definitely can understand that person in which tone or in what manner they are speaking. ಹೇಗ್ ಮಾತಾಡ್ತಿದಾರೆ ಅನ್ನೋದು ಅವ್ರು ಮಾತಾಡೋ ಧ್ವನಿಯಲ್ಲೇ ನಮ್ಗೆ ಗೊತ್ತಾಗ್ಬಿಡತ್ತೆ ಅಲ್ವಾ. ಸೊ ಹೇಗ್ ಮಾತಾಡ್ತಾರೋ ಅದಕ್ಕೆ ತಕ್ಕಂತ ನಾವು ವರ್ಡ್ಸ್ ನ ರೆಸಿಪ್ರೊಕೇಟ್ ಮಾಡಬೇಕು. ಸೊ ದ ಅದರ್ ಪರ್ಸನ್ ಫೀಲ್ಸ್ ಮೋಟಿವೇಟೆಡ್ ಅಂಡ್ ದೇ feel even much better about them. Okay, so these are all the few words that we have seen pertaining to self-expression. See, you really deserve it. All the words that have been shown in these speaking cards: proud, confident, that's great. ಹೇಗೆ ಅನ್ನಿಸ್ತಿದೆ, ಯು ಆರ್ ರೆಸಿಪ್ರೋಕೇಟಿಂಗ್. ಹೇಗೆ ಅನ್ನಿಸ್ತಿದೆ ನಿನಗೆ, ಎಕ್ಸೈಟೆಡ್, ಫೀಲಿಂಗ್ ಹ್ಯಾಪಿ. ಸೊ ಇದು ಒಂದು ಹ್ಯಾಪಿ ಕಾನ್ವರ್ಸೇಷನ್. ಇಫ್ ಅಟ್ ಆಲ್ ದ ಅದರ್ ಪರ್ಸನ್ ಇಸ್ ಫೀಲಿಂಗ್ ಲೋ ಆರ್ ಫೀಲಿಂಗ್ ನರ್ವಸ್, ಯು ನೀಡ್ ಟು ರೆಸಿಪ್ರೊಕೇಟ್ ಇನ್ ದಿಸ್ ಮ್ಯಾನರ್. ದಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಯು ವಿಲ್ ಮೇಕ್ ಇಟ್. ನೀವು ಮುಂದಿನ ಸತಿ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಬೆಟರ್ ಆಗಿ ಮಾಡ್ತೀಯಾ. ಅದೇ ಸಮಯದಲ್ಲಿ ಅವರಲ್ಲಿರೋ ಕಾನ್ಫಿಡೆನ್ಸ್, ಅವ್ರ ಮೇಲೆ ನೀವು ಇಟ್ಟಿರೋ ಕಾನ್ಫಿಡೆನ್ಸ್ ನ ಹೆಚ್ಚಾಕಿಸ್ಬೋದು ಅಲ್ವಾ. ಐ ಫೀಲ್ ನರ್ವಸ್ ಬಿಫೋರ್ ಎಕ್ಸಾಮ್ಸ್, ಎಕ್ಸೈಟೆಡ್, ಹ್ಯಾಪಿ. ಆಲ್ ದೀಸ್ ವರ್ಡ್ಸ್, what does it indicate? These are all words of self-expression, wherein you are telling others about your feelings, thoughts, or ideas. So this is all about self-expression. Okay? Alright. First ನಾವು greetings ಬಗ್ಗೆ ನೋಡಿದೀವಿ. Next self-expressions ನ ತಿಳ್ಕೊಂಡಿದೀವಿ. Any doubts to anyone in these two topics? ಹೇಗೆ ಮಾತಾಡೋದು, ಹೇಗೆ ಕಮ್ಯುನಿಕೇಟ್ ಮಾಡೋದು, ಬೇರೆ ಏನಾದ್ರೂ ನಿಮ್ಮಲ್ಲಿ ಇದ್ರೆ ಥಾಟ್ಸ್ ನೀವು ಶೇರ್ ಮಾಡ್ಕೋಬಹುದು. ಅದೇ ಸಮಯ ಒಂದು ಹೊಸ ವಿಷಯ ಕಲಿಯುವಾಗ ಹಳೇದನ್ನ ನಾವು ಮರ್ತು ಹೋಗ್ಬಾರ್ದು. ಸೊ ಆಲ್ ದೀಸ್ ಡೇಸ್ ವಿ ಹ್ಯಾವ್ ಸೀನ್ ಗ್ರಾಮರ್. ಗ್ರಾಮರ್ ಅಂದ್ರೆ ನಾವು ಏನೆಲ್ಲ ನೋಡಿದ್ವಿ: ನೌನ್ಸ್, ಪ್ರೊನೌನ್ಸ್, ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ರೊನೌನ್, ಆರ್ಟಿಕಲ್ಸ್, ಕಂಜಂಕ್ಷನ್ಸ್, ಟೆನ್ಸಸ್. ಟೆನ್ಸ್ ಅಂತೂ ಹೆಚ್ಚಾಗಿರೋ ದಿವಸಗಳು ನಾವು ಟೆನ್ಸಸ್ ಅಲ್ಲಿ ಸ್ಪೆಂಡ್ ಮಾಡಿದೀವಿ. ಯಾಕಂದ್ರೆ ಒಂದೊಂದು ಟಾಪಿಕ್ ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ ಇತ್ತು, ಕಂಪ್ಯಾರಿಸನ್ ಮಾಡಿ ನಾವು ಕಲ್ತಿದೀವಿ ಅಲ್ವಾ. So you shouldn't forget it. Also, in every session towards the end, I will definitely brush up the grammar topics that we have learned by giving multiple choice questions. ಇಲ್ಲದೆ ಏನಾದರೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅದ್ರ ಬಗ್ಗೆ ಇತ್ತಂದ್ರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆಯ್ತಾ? ಇವಾಗ ಏನ್ ಮಾಡೋಣ ಅಂದ್ರೆ
ಐ ಥಿಂಕ್ ಕಳೆದ ಒಂದು ತಿಂಗಳು, ಸುಮಾರು ಒಂದು ತಿಂಗಳಾಗಿ ನಾವು ಟೆನ್ಸಸ್ನ ನೋಡಿದ್ದೀವಿ. ಅಂದರೆ ಪ್ರೆಸೆಂಟಲ್ಲೇ ನಾಲ್ಕಿದೆ, ಪಾಸ್ಟಲ್ಲೂ ಸಿಂಪಲ್ ಪ್ರೆಸೆಂಟ್, ಕಂಟಿನ್ಯೂಯಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಯಸ್. ಇದೇ ತರ ವರ್ತಮಾನ ಕಾಲದಲ್ಲಿತ್ತು, ಭೂತಕಾಲ, ಭವಿಷ್ಯತ್ ಕಾಲ, ಮೂರು ಕಾಲದಲ್ಲೂ ನಾವು ತಿಳ್ಕೊಂಡಿದ್ವಿ. ಐ ಆಲ್ರೆಡಿ ಟೋಲ್ಡ್ ಯು ಶುಡೆಂಟ್ ಫರ್ಗೆಟ್ ಇಟ್. ಅದನ್ನ ನೆನಪಿಸೋ ರೀತಿಯಾಗಿ ಒಂದು ವಿಲ್ ಹ್ಯಾವ್ 10 questions as multiple choice questions. A very simple one which will definitely help you to ರೆಕಗ್ನೈಸ್ ದಿ ಆನ್ಸರ್ಸ್. ಆನ್ಸರ್ಸ್ ಏನಿರುತ್ತೆ ಅನ್ನೋದು ಥಾಟ್ ನಿಮ್ಮಲ್ಲಿ ಬರುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಯು ವಿಲ್ ಡೆಫಿನೆಟ್ಲಿ ಗೋ ಥ್ರೂ ಇಟ್ ಅಟ್ ಹೋಮ್, ರೈಟ್? ಟುವರ್ಡ್ಸ್ ದ ಎಂಡ್ ಐ ವಿಲ್ ಡೆಫಿನೆಟ್ಲಿ ಶೇರ್ ದ ರೈಟ್ ಆನ್ಸರ್ಸ್. ಆಲ್ ರೈಟ್, ಈಗ ನಾನು ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ದ ಸ್ಕ್ರೀನ್ ಇಸ್ ಮಚ್ ವಿಸಿಬಲ್. ಸರಿ ಕಾಣಿಸ್ತಿದೆ ಅನ್ಕೊಳ್ತೀನಿ ದೊಡ್ಡದಾಗಿ. ಓಕೆ. ಶಿ ಡ್ಯಾಶ್ ಹರ್ ಟೀತ್ ಎವ್ರಿ ಮಾರ್ನಿಂಗ್. ಪ್ರತಿ ದಿವಸ ಅವಳು ಹಲ್ಲನ್ನ ಉಜ್ತಾಳೆ. ಪ್ರತಿ ದಿವಸ. ಹ್ಯಾಬಿಚುವಲ್ ಆಕ್ಷನ್ಸ್ ಯಾವ ಟೆನ್ಸಲ್ಲಿ ಬರುತ್ತೆ, ಯಾವ ಕಾಲದಲ್ಲಿ ಇರುತ್ತೆ ಅಂದ್ರೆ ಇಟ್ ಇಸ್ ಅ ರುಟೀನ್ ಆಕ್ಷನ್. ಅಂದ್ರೆ ರುಟೀನ್ ಆಕ್ಷನ್ ಯಾವ ಕಾಲದಲ್ಲಿ ಬರುತ್ತೆ? ವರ್ತಮಾನನ, ಭೂತನ, ಭವಿಷ್ಯತ್ ಕಾಲದಲ್ಲಿ ಬರುತ್ತಾ? ಬ್ರಷ್, ಬ್ರಷಸ್, ಬ್ರಷ್ ಇಸ್ ಬ್ರಷಿಂಗ್. ಆನ್ಸರ್ನ ಡಿಸ್ಕಸ್ ಮಾಡುವಾಗ ಯಾಕೆ ಆನ್ಸರ್ನ ನಾವು ಚೂಸ್ ಮಾಡಿದೀವಿ ಅನ್ನೋದನ್ನ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ನೀವು ಸರಿಯಾಗಿರೋ ಆನ್ಸರ್ನ ಮಾತ್ರ ಬರ್ಕೊಳ್ಳಿ. ಈಗ ಫಸ್ಟ್ ಆನ್ಸರ್, ಇಫ್ ಅಟ್ ಆಲ್ ಯು ಫೀಲ್ ಇಟ್ ಇಸ್ ಎ ಬ್ರಷ್, ರೈಟ್ ಒನ್ ಬಿಸೈಡ್ಸ್ ಇಸ್ ಎ ಬ್ರಷ್. ಓಕೆ, ಆರ್ ಜಸ್ಟ್ ರೈಟ್ ಒನ್ ಬ್ರಷ್ ಅಷ್ಟೇ ಬರ್ಕೊಳ್ಳಿ. ಐ ಆಮ್ ನಾಟ್ ಟೆಲಿಂಗ್ ದ ಆನ್ಸರ್, ಐ ಆಮ್ ಟೆಲಿಂಗ್ ಇಟ್ ಆಸ್ ಅನ್ ಎಕ್ಸಾಂಪಲ್. ಅಕಸ್ಮಾತ್ ಆ ಆನ್ಸರ್ ಅಂತ ನಿಮ್ಗೆ ಅನ್ನಿಸ್ತಾರೆ ಈಗ ಬರ್ಕೊಳ್ಳಿ, ಕೊನೆಯಲ್ಲಿ ನಾನು ಹೇಳ್ತೀನಿ. She dash her teeth every morning. Brush, brushes, brushed is brushing. ಎರಡನೇ ಪ್ರಶ್ನೆ, we dash a picnic last Sunday. We have, are having, had, have had. ಭಾನುವಾರ ನಾವು ಪಿಕ್ನಿಕ್ ಹೋದ್ವಿ. ಹೋದ್ವಾರ ನಮ್ಗೊಂದು ಪಿಕ್ನಿಕ್ ಇತ್ತು. ಹೋದ್ವಿ ಅಂತಕ್ಕಿಂತ ಹೋಗಿದ್ವಿ ಅಂದ್ರೆ ವೆಂಟ್, ಗೋ ಅವೆಲ್ಲ ಬಂದ್ಬಿಡತ್ತೆ. ನಮ್ಗಿತ್ತು. ಹೋದ್ ಭಾನುವಾರ ನಮ್ಗೆ ಪಿಕ್ನಿಕ್ ಇತ್ತು. ವಿ ಹ್ಯಾವ್, ಆರ್ ಹ್ಯಾವಿಂಗ್, ಹ್ಯಾಡ್, ಹ್ಯಾವ್ ಹ್ಯಾಡ್. ಒಂದು ಸಿಂಪಲ್ ಪ್ರೆಸೆಂಟ್ ಅಲ್ಲಿದೆ, ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ, ಸಿಂಪಲ್ ಪಾಸ್ಟ್ ಅಲ್ಲಿದೆ, ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿದೆ. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯಾವ ಕಾಲದಲ್ಲಿ ಒಂದೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ ಆಗ್ತಿದೆ ಅನ್ಕೊಳ್ತೀನಿ. ಥರ್ಡ್ ಸೆಂಟೆನ್ಸ್, ಹಿ ಡ್ಯಾಶ್ ಟಿವಿ ವೆನ್ ಹಿಸ್ ಫಾದರ್ ಕೇಮ್ ಹೋಮ್. ಅಪ್ಪ ಬಂದಾಗ ಅವನೇನ್ ಮಾಡ್ತಿದ್ದ? ಟಿವಿನ ನೋಡ್ತಿದ್ದ. ವಾಚಸ್, ವಾಚ್ಡ್, ವಾಸ್ ವಾಚಿಂಗ್, ಹ್ಯಾಸ್ ವಾಚ್ಡ್. ನಾಲ್ಕನೇ ಪ್ರಶ್ನೆ, ಐ ಡ್ಯಾಶ್ ಮೈ ಲಂಚ್ ಆಲ್ರೆಡಿ. ಐ ಡ್ಯಾಶ್ ಮೈ ಲಂಚ್ ಆಲ್ರೆಡಿ. ಮಧ್ಯಾಹ್ನದ ಊಟನ ನಾನು ಆಲ್ರೆಡಿ ತಿಂದ್ಬಿಟ್ಟೆ, ನಾನು ಮಾಡಿಬಿಟ್ಟೆ. ಈಟ್, ಏಟ್, ಹ್ಯಾವ್ ಈಟನ್, ಆಮ್ ಈಟಿಂಗ್.
ಐದನೇ ಪ್ರಶ್ನೆ. ದೇ ಡ್ಯಾಶ್ ಇನ್ ದಿಸ್ ಹೌಸ್ ಫಾರ್ 5 years. ಲಿವ್, ಲಿವ್ಡ್, ಆರ್ ಲಿವಿಂಗ್, ಹ್ಯಾವ್ ಲಿವ್ಡ್. ಸುಮಾರು 5 ವರ್ಷಕ್ಕೆ ಅವರು ಈ ಮನೆಯಲ್ಲಿ ವಾಸ ಮಾಡಿದ್ದಾರೆ. ಆರನೇ ಪ್ರಶ್ನೆ. ದ ಟೀಚರ್ ಡ್ಯಾಶ್ ದ ಲೆಸನ್ ಬಿಫೋರ್ ದ ಬೆಲ್ ರ್ಯಾಂಗ್. ಎಕ್ಸ್ಪ್ಲೇನ್ಸ್, ಎಕ್ಸ್ಪ್ಲೇನ್ಡ್, ಹ್ಯಾಡ್ ಎಕ್ಸ್ಪ್ಲೇನ್ಡ್, ವಾಸ್ ಎಕ್ಸ್ಪ್ಲೇನಿಂಗ್. ಒಂದು ಕೆಲಸವಾದದ್ದು ನಡೆಯೋಕ್ ಮುಂಚೆ ಮತ್ತೊಂದು ಕೆಲಸ ನಡೀತು ಅಂತ ಹೇಳುವಾಗ ಅದು ಯಾವ ಕಾಲ ಆಗತ್ತೆ? ಎಸ್, ಕರೆಕ್ಟ್. ಇಟ್ ಇಸ್ ಪರ್ಫೆಕ್ಟ್ ಟೆನ್ಸ್. ಯಾವ ಪರ್ಫೆಕ್ಟ್ ಟೆನ್ಸು? ಪ್ರೆಸೆಂಟ್ ಪರ್ಫೆಕ್ಟಾ, ಪಾಸ್ಟ್ ಪರ್ಫೆಕ್ಟಾ, ಫ್ಯೂಚರ್ ಪರ್ಫೆಕ್ಟಾ? Seventh question. Look, the dog dash across the road. Runs, ran, is running, has run. ನೋಡು, ಆ ನಾಯಿ ಆ ರೋಡನ್ನ ಕ್ರಾಸ್ ಮಾಡ್ತಿದೆ, ಓಡ್ತಾ ಇದೆ. ರನ್ಸ್, ರ್ಯಾನ್, ಇಸ್ ರನ್ನಿಂಗ್, ಹ್ಯಾಸ್ ರನ್. ಓಡತ್ತೆ, ಓಡ್ತು, ಓಡ್ತಾನೆ ಇದೆ, ಓಡಿದ್ದೆ. ಹೇಗೆ ಹೇಳ್ತೀವಿ? ಡು ವಿ ಟೆಲ್ ಇಟ್ ಇನ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಕಂಟಿನ್ಯೂಸ್ ಫಾರ್ಮ್? Eighth question. She dashed her homework after dinner yesterday. ರಾತ್ರಿ ಹೊತ್ತು ಊಟ ಆದ್ಮೇಲೆ ಅವಳ ಹೋಮ್ವರ್ಕ್ನ ಅವಳು ಮಾಡಿದ್ಲು. ಡಸ್, ಡಿಡ್, ಹ್ಯಾಸ್ ಡನ್, ಇಸ್ ಡೂಯಿಂಗ್. ಒಂಬತ್ತನೇ ಪ್ರಶ್ನೆ. ವಿ ಡ್ಯಾಶ್ ಟು ದ ಝೂ ಟುಮಾರೋ. ಗೋ, ವೆಂಟ್, ವಿಲ್ ಗೋ, ಹ್ಯಾವ್ ಗಾನ್. ಹೋಗ್ತೀವಿ, ಹೋದ್ವಿ, ಹೋಗ್ತೀವಿ, ಹೋಗಿದ್ದೀವಿ. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್ ಪರ್ಫೆಕ್ಟ್. ಕೊನೆ ಪ್ರಶ್ನೆ. ಮೈ ನೆಕ್ಸ್ಟ್ ಇಯರ್ ಹಿ ಡ್ಯಾಶ್ ಗ್ರೇಡ್ 8. ಕಂಪ್ಲೀಟ್ಸ್, will complete, completed, has completed. Okay. Correct answers. Routine actions are always in simple present tense. Brushes. She brushes. For third person singular, it is in es form. Verb ಜೊತೆ es ನ ಸೇರಿಸ್ಕೊಳ್ಳುತ್ತೇವೆ. ಎರಡನೇ ಸೆಂಟೆನ್ಸ್, ಇಟ್ ಇಸ್ ಇನ್ ಪಾಸ್ಟ್ ಟೆನ್ಸ್. ಹ್ಯಾಡ್, ನಡೀತು, ಒಂದು ಕೆಲಸವಾದದ್ದು ನಡೀತು, ಮುಗ್ದೋಗ್ಬಿಟ್ಟಿದೆ. ಇಟ್ ಡಸಂಟ್ ಹ್ಯಾವ್ ಎನಿ ರಿಲೇಷನ್ ಟು ದಿ ಪ್ರೆಸೆಂಟ್. ವಾಸ್ ವಾಚಿಂಗ್, ಥರ್ಡ್ ಕ್ವಶನ್ ಆನ್ಸರ್. ನಡೀತಾನೆ ಇತ್ತು. ಈಗ ಸ್ವಲ್ಪ ಹೊತ್ತು ಮುಂಚೆ ಒಂದು ಕೆಲಸವಾದದ್ದು ನಡೆದು ಮುಗ್ದಿದೆ. ಇಟ್ ಹ್ಯಾಸ್ ಇಟ್ಸ್ ರೆಲೆವೆನ್ಸ್ ಈವನ್ ನೌ. It is in present perfect. Fourth sentence, answer is in present perfect tense. Fifth sentence, have lived. Again, it is in present perfect tense. ವಾಸ ಮಾಡಿದ್ದೀವಿ. Sixth one, had explained. Explain ಮಾಡಿದ್ರು. Had explained. Something pertaining to past perfect tense. ಒಂದು ಕೆಲಸವಾದದ್ದು ನಡೆಯೋಕ್ ಮುಂಚೆ ಮತ್ತೊಂದು ಕೆಲಸವಾದದ್ದು ನಡೆದು ಮುಗ್ದೋಯ್ತು. Seventh one is running. ಈಗ ಒಂದು ಕೆಲಸ ನಡೀತಾನೆ ಇದೆ. Eighth answer is did, ಮಾಡ್ದೆ. Ninth one, will go. It is going to happen in near future. Again, the 10th answer is will complete. Alright. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಒಂದು ಸಣ್ಣ ಪುಟ್ಟ ಥಾಟ್ ಇಂದ ಶುರು ಮಾಡಿದ್ವಿ. ಅದಾದ್ಮೇಲೆ ಗ್ರೀಟಿಂಗ್ಸ್, ಸೆಲ್ಫ್ ಎಕ್ಸ್ಪ್ರೆಷನ್ಸ್ ಬಗ್ಗೆ ಇವತ್ತಿನ ಸೆಷನ್ ಅಲ್ಲಿ ನೋಡಿದೀವಿ. ಐ ಹೋಪ್ ದ ಸೆಷನ್ ವಾಸ್ ಇಂಟ್ರೆಸ್ಟಿಂಗ್. ಇದೇ ತರ ನಾವು ಮುಂದಿನ ಕ್ಲಾಸಲ್ಲೂ ಕಂಟಿನ್ಯೂ ಮಾಡೋಣ. Please don't forget the grammar topics that we have learned.
ನೆಕ್ಸ್ಟ್ ಸೆಷನಲ್ಲೂ ನಾವು ಒಂದು ಗ್ರಾಮರ್ ಟಾಪಿಕ್ನ ರೀಕ್ಯಾಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮ್ಯಾಮ್ ಇಸ್ ವೇಟಿಂಗ್ ಫಾರ್ ದ ನೆಕ್ಸ್ಟ್ ಸೆಷನ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.